ಈ BJP ಅವರಾಗಲಿ JDS ಅವರಾಗಲಿ ವಿರೋಧ ಪಕ್ಷವರಾಗಿ ಅವರು ಏನಪ್ಪ ಡೆವಲಪ್ಮೆಂಟ್ ಬಗ್ಗೆ ಎಲ್ಲಿ ಏನಪ್ಪ ಅಂತಂದ್ರೆ ಹೋರಾಟನೂ ಇಲ್ಲ, ಯಾವ ರೀತಿಯ ಒಂದು ಅವ್ರ ಕೂಗುನೂ ಇಲ್ಲ. ಬರೀ ವೈಯಕ್ತಿಕ ಪ್ರತಿಷ್ಠೆಗಾಗಿ ಏನು BJP ಪಕ್ಷ JDS ಆದವೋ ಇಲ್ಲೋ ಮನ್ಕೊಂಡವೋ, ಏನು ನಮ್ಮ ತಾಲೂಕಿಗೆ ಸಂಬಂಧ ಆದವೋ ಇಲ್ಲೋ ಅನ್ನಂಗೆ ಆಗ್ಬಿಟ್ಟದ. ತಾಲೂಕಿನಲ್ಲಿ ಇವೆಲ್ಲ ನಮ್ಮ ಜನಪ್ರತಿನಿಧಿಗಳ ಒಂದು ಆಧೀನದಲ್ಲಿರ್ತಕ್ಕಂಥ ಎಲ್ಲ ಏನು ಕಚೇರಿಗಳಿದ್ದಾವೆ, ಎಲ್ಲ ಅಧಿಕಾರಿಗಳು ಏನಪ್ಪ ಎಚ್ಚೆತ್ತುಕೊಳ್ಬೇಕು. ಜನರ ಸೇವೆ ಮಾಡ್ತಕ್ಕಂಥದ್ದು ನೀವು ಮರ್ತಂಗೆ ಆಗ್ಯದ. ಜನರಿಗಾಗಿ ಒಳ್ಳೆ ಕಾನೂನನ್ನು ಕೊಡ್ತಕ್ಕಂಥದ್ದು, ಕಾನೂನು ಅಡಿಯಲ್ಲಿ ಅವ್ರಿಗೆ ಏನು ಸೌಕರ್ಯಗಳು ಸಿಗಬೇಕು ಅವು ಕೊಡ್ತಾ ಇಲ್ಲ. ಜನರು ಕೂಗಾಡ್ತಾ ಇದ್ದಾರೆ. ಎಲ್ಲ ಏನಪ್ಪ ದುಡ್ಡಿದ್ರೆ ಏನಪ್ಪ ಜಗತ್ತನ್ನಂಥ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಆ ಅವಕಾಶಗಳನ್ನು ತಾವು ಕೊಡಬಾರ್ದು. ತಾವು ಏನಪ್ಪ ಹೆಡ್ ಕ್ವಾರ್ಟರ್ದಲ್ಲಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಜನರಿಗೆ ಏನಪ್ಪ ಅಂತಂದ್ರೆ ಏನೋ ಒಂದು ಕೆಲಸಕ್ಕೆ ಹೋಗಿರ್ತಾರೆ, ಅವ್ರು ಬಂದಿಲ್ಲ, 4 ದಿನ ರಜಾ ಹಾಕ್ಯಾರ, ಬರೀ ಈ ರಜೆಗಳದೇ ಕೇಳಿ ಬರ್ತದೆ ಹೊರತು ಜನರ ಬಾಯಿ ಒಳಗೆ ಕೆಲಸಗಳು ಆಗ್ತಾ ಇಲ್ಲ. ಜನರಿಗೆ ಎಲ್ಲಿ ಹೋಗ್ತೀರಿ, ಯಾವ ಕಚೇರಿಗೆ ಹೋಗ್ತಾರೆ, ಅವರಿಲ್ಲ, ಬಂದಿಲ್ಲ, ಹೋಗಿಲ್ಲ, ಇನ್ನೂ ಬರ್ತಾರ ಅಂತಕ್ಕಂಥದ್ದು. ಇದು ಯಾವ ರೀತಿ ವ್ಯವಸ್ಥೆ ಇದು? ಈ ಕಾನೂನಿನ ಸುವ್ಯವಸ್ಥೆ ಕಾಪಾಡಲು ಏನಪ್ಪ ಅಂತಂದ್ರೆ ಇಲ್ಲಿ ತಾವು ಎಡುತ್ತಾ ಇದ್ದೀರಿ. ಜನಪ್ರತಿನಿಧಿಗಳಾದವರು ಇದರ ಬಗ್ಗೆ ಗಮನ ಹರಿಸಬೇಕು. ಬರೀ ಏನಪ್ಪ ಅಂದರೆ ಜನಪ್ರತಿನಿಧಿಗಳಾಗಿ ಜನನಾಯಕರಾಗಿ ನಾಯಕರು ಅನ್ನಿಸ್ಕೋಬೇಕಂತೀರಿ, ಬರೀ ಅಳದೆ ಮಾಡ್ತೀರಿ ನೀವು. ಅಳೋದು ಕರೆಯೋದು ಇವೆಲ್ಲ ಎದಕ್ಕಿದು? ಇವೆಲ್ಲ ಈ ರೀತಿ ಒಂದು ಈ ವ್ಯವಸ್ಥೆ ಇದು ಆಗಬಾರ್ದು. ಜಗಳಾಡೋದಾಗಲಿ, ಈ ಒಬ್ರಿಗೊಬ್ಬರು ಟೀಕೆ ಮಾಡೋದು ಇವೆಲ್ಲ ಸರಿ ಕಾಣಲ್ಲ. ನಾವೆಲ್ಲರೂ ಒಂದೇ ತಾಲೂಕಿನವ್ರು ಇದ್ದೀವಿ, ನಾವೆಲ್ಲರೂ ಒಂದೇ ಇದರದ್ದೀವಿ. ನಿಮ್ಮ ಎಲ್ಲರ ಉದ್ದೇಶ ಡೆವಲಪ್ಮೆಂಟ್ ಅಷ್ಟೇ ಆಗಿರಬೇಕು ಹೊರತು ಇಲ್ಲಿ ಈ ರೀತಿ ಒಂದು ಕೆಟ್ಟ ವ್ಯವಸ್ಥೆ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಬರಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಆಗ್ರಹ ಆಗಿರ್ತದೆ ಅಷ್ಟೇ. ಈ ಒಂದು ಬೋರಿಗಳು ಎಲ್ಲ ಬತ್ತಿ ಹೋಗ್ಯದ, ಅವಕ್ಕೆಲ್ಲ ಬೋರಿಗಳನ್ನು ತುಂಬತಕ್ಕಂಥದ್ದು ಮತ್ತು ಅವುಗಳಲ್ಲಿ ನೀರು ಹರಿಸ್ತಕ್ಕಂಥ ಕೆಲಸ, ಈ ಒಂದು ವಿದ್ಯುತ್ ಸೌಕರ್ಯವನ್ನು ಒದಗಿಸ್ತಕ್ಕಂಥದ್ದು ಮತ್ತು ನಮ್ಮ ರೈತರಿಗೆ ಒಂದು ಉಚಿತವಾಗಿ ವಿದ್ಯುತ್ ಮೋಟರ್ಗಳಿಗೆ ಏನದ ವಿದ್ಯುತ್ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲ ಸರ್ಕಾರದ ಜವಾಬ್ದಾರಿ ಅದ. ಸರ್ಕಾರ ಏನದ ತಾವು ಹೇಳ್ದಂಗೆ ಅನೇಕ ಏನದ ನಿಮಗೆ ಅನುದಾನವನ್ನು ಇಂಥ ಒಂದು ಹಿಂದುಳಿದ ವರ್ಗದಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಆಗಿದ್ದರಿಂದ ನೀವೆಲ್ಲ ತಾವು ನೋಡ್ರಿ, ಅನೇಕ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ತಾಲೂಕುಗಳ ಬಗ್ಗೆ ತಾವು ಗಮನ ಹರಿಸ್ರಿ. ಆ ಡೆವಲಪ್ಮೆಂಟ್ ನಾವೇನು ಅವ್ರಿಗೆ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗಿದ್ದೆವು, ಅವ್ರಿಗೆ ಕಮ್ಮಿ ಇದ್ದೀವಿ ಅಂತ ಆ ಒಂದು ಹೆಸರು ತೊಗೊಬೇಡ್ರಿ. ತಮಗೇನಪ್ಪ ತಾವು ಇರುವುದರಿಗೆ ಒಳ್ಳೆಯ ಹೆಸರುಗಳನ್ನು ಗಳಿಸ್ಕೊಂಡು ಒಳ್ಳೆಯ ಶಾಸಕರಾಗ್ರಿ. ನೀವು ನಿಮ್ಮ ಸಲುವಾಗಿ ನಾವೆಲ್ಲ ದುಡ್ದವ್ರು ಇದ್ದೀವಿ. ನಿಮ್ಮ ಜೊತೆಗೇನಪ್ಪ ಅಂದರೆ ತಿರುಗಾಡಿ ನಿಮ್ಮ ಪರವಾಗಿ ಏನಾದ್ರು ಪ್ರಚಾರ ಮಾಡಿ ನಿಮಗೆ ಗೆಲುವನ್ನು ಕೊಟ್ಟವ್ರು ಇದ್ದೀವಿ. ನಮಗೂ ಹೆಮ್ಮೆ ಅನ್ನಿಸ್ತದೆ, ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಅದ. ಬಟ್ ಆದರೆ ಈ ರೀತಿ ವ್ಯವಸ್ಥೆ ನೀವು ನಿರ್ಮಾಣ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ನೋವಾಗ್ತದೆ. ಆ ರೀತಿ ಮಾಡಬೇಡ್ರಿ, ಎಂಥವ್ರಪ್ಪ ಅಂತ ಅನಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಹತಾಶೆ ರೀತಿಯಲ್ಲಿ ಮಾತಾಡೋದು, ಏನೋ ಒಂದು ವೈಯಕ್ತಿಕ ವಿಚಾರಗಳನ್ನು ಮಾತಾಡೋದು, ಈ ರೀತಿ ಅಸಹಾಯಕತೆಯಿಂದ ಮಾತಾಡ್ತಕ್ಕಂಥದ್ದಲ್ಲ. ನಿಮ್ಮಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಅನುಭವದ ರಾಜಕೀಯ ಅನುಭವಗಳದ, ಯಾವ ರೀತಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಪಕ್ಷದಲ್ಲಿ ಏನಾದ್ರು ಆದಾಗ ಯಾವ ರೀತಿ ಒಂದು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದ್ದರೂ ಕೂಡ ಈ ರೀತಿ ಈ ಒಂದು ಸಣ್ಣ ಪುಟ್ಟ ಅವರು ಜಗಳಾಡೋದು ಸರಿ ಕಾಣಲ್ಲ. ಅದಕ್ಕೆ ತಾವೆಲ್ಲರೂ ಪ್ರಜ್ಞಾವಂತರಿದ್ದೀರಿ, ಬುದ್ಧಿಜೀವಿಗಳಿದ್ದೀರಿ, ನಾಯಕರಿದ್ದೀರಿ, ಅನುಭವಿಗಳಿದ್ದೀರಿ. ಅದಕ್ಕಾಗಿ ತಾವೆಲ್ಲ ಈ ದಿಶೆಯಲ್ಲಿ ಮಾಡ್ಕೊತು ಜನರ ಮೇಲೆ, ಪ್ರಜೆಗಳ ಮೇಲೆ, ಮತದಾರರ ಮೇಲೆ ಏನಪ್ಪ ಅಂತಂದ್ರೆ ಕೆಟ್ಟ ಪರಿಣಾಮ ಬೀರಲಾರ್ದಂಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡತಕ್ಕಂಥ ಕೆಲಸ ಮಾಡಬೇಕಾದ್ರೆ ಡೆವಲಪ್ಮೆಂಟ್ ಕೆಲಸ ಮೊದಲು ಮಾಡಿರಿ. ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಗಮನ ಹರಿಸ್ರಿ. ಇವತ್ತು ರಸ್ತೆ ಈ ಮೂಲ ಯಾರಿಗೇನು ವೈಯಕ್ತಿಕವಾಗಿ ನೀವು ಮಾಡೋದು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮಲ್ಲಿ ಇದ್ರೆ. ಆದರೆ ನಮಗೆ ಬೇಕಾಗಿದ್ದು ಮೂಲ ಸೌಕರ್ಯಗಳು ಏನದವಲ್ಲ, ಇವತ್ತು ಶಿಕ್ಷಣ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ರೈತರ ಒಂದು ಬೆಳೆಗಳಿಗೆ ನೀರು ಉಣಿಸ್ತಕ್ಕಂಥ ಕೆಲಸ ಏತ್ ನೀರಾವರಿ ಮೂಲಕ ಆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ. ಅವ್ರ ಬೆಳೆಗಳ ಒಳಗಳಾರ್ದಂಗೆ ಏನಪ್ಪ ಅಂತಂದ್ರೆ ತಾವೆಲ್ಲ ಆ ದಿಶೆಯಲ್ಲಿ ಹೋರಾಟ ಮಾಡಿರಿ. ರೈತರಿಗೆ ತಿರುಗಾಡ್ರಿ ಗಾಡಿಗಳು ತೊಗೊಂಡು ಎಲ್ಲ ಕಡೆ. ಎಲ್ಲ ರೈತರದ್ದು ಹಣೆ ಬರ ಏನದ ನೋಡ್ರಿ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ಬಿಸಿಲಾಗ. ಅವರೆಲ್ಲ ರೈತ ಕಾರ್ಮಿಕರು ಏನು ಇವತ್ತಿನ ದಿವಸ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಮಗೆ ಒಂದು ಬರೀ ಇಲ್ಲೇ ಹೋಗಿ ಬಿಸಿಲಾಗ ನಿಂದಿರ್ಬೇಕಾದ್ರೆ ಎಷ್ಟು ಕಷ್ಟ ಅನಿಸ್ತದೆ. ಅವರು 12 ತಾಸಲ್ಲಿ ಬಿಸಿಲಾಗ ಬೆಂದು ಹೋಗ್ತಾರೆ. ಅವ್ರ ಬಗ್ಗೆ ನಾವು ಗಮನ ಹರಿಸಲಿಲ್ಲ. ರೈತರ ಬಗ್ಗೆಪ್ಪ ಅಂತಂದರೆ ನಾವಿದ್ದು ಏನು ಪ್ರಯೋಜನ? ಅದಕ್ಕಾಗಿ ಅವ್ರ ಬಗ್ಗೆ ಗಮನ ಹರಿಸ್ರಿ. ಅವ್ರಿಗೇನಪ್ಪ ಅಂತಂದ್ರೆ ಮೂಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸ ಸರ್ಕಾರದಲ್ಲಿ ಏನು ಅವಕಾಶಗಳಿದಾವ ಆ ಜನರಿಗೆ ಸಿಗಬೇಕು ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ದಿಶೆಯಲ್ಲಿ ನಮಗೇನಪ್ಪ ಅಂತಂದ್ರೆ ನಾನು ಆಗ್ರಹ ಮಾಡ್ತಿದ್ದೀನಿ, ಎಚ್ಚರಿಕೆನೂ ಕೂಡ ಕೊಡ್ತಾ ಇದ್ದೀನಿ. ಮುಂದಿನ ದಿನಮಾನಗಳೇನಪ್ಪ ಅಂತಂದರೆ ಜನ ಎಚ್ಚೆತ್ತುಕೊಂಡು ಜಾಗ್ರ ಆದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ನಿಂತು ಹೋಗ್ಬೋದು ಅಂತಕ್ಕಂಥದ್ದು ನಾನು ತಮಗೆ ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ತಿಳಿಯಪಡಿಸ್ತಾ ಇದ್ದೀನಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 767647
94747. MD Sangamesh Chidri, Humnabad. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.